ಆಸೆ ತ್ಯಜಿಸಿ ಉಳಿಸಿ ಉಳಿಸಿ ಪರಿಸರ ಉಳಿಸಿ ತ್ಯಜಿಸಿ ತ್ಯಜಿಸಿ. ಭಗವಂತ ಕೊಟ್ಟಿರುವ ಅವಕಾಶ ಯಾವುದಕ್ಕಾಗಿ ಎಂಬುದನ್ನು ಮರೆತು ನಾವು ಜೀವನ ನಡೆಸುತ್ತಿರುವುದರಿಂದ ಇಂದು ಭೂಮಿಯ ಮೇಲೆ ತಾಪಮಾನ ಏರಿಕೆ ಮತ್ತು ಮೇಘಸ್ಫೋಟಗಳಂತಹ ಘಟನೆ ನಡೆಯುತ್ತಿದೆ ಎಂದು ಪುಷ್ಪಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ಸೋಮಶೇಖರ ಸ್ವಾಮೀಜಿ ಹೇಳಿದರು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ನೀರು ಕಾದು ಆವಿಯಾಗಿ ಆಕಾಶಕ್ಕೋಗಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರಕ್ಕಾಗಿ ನಾವು ಸಂಘಟನೆ, ರೋಟರಿ ಕ್ಲಬ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಯೋಗದಲ್ಲಿ ಹಾಸನ ಹೊರವಲಯದ ಕೃಷ್ಣ ನಗರದಲ್ಲಿ ಹಮ್ಮಿಕೊಂಡಿದ್ದ ಪರಿಸರಕ್ಕಾಗಿ ಜಾಗೃತಿ ನಡಿಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ತಾಪಮಾನ ಏರಿಕೆ, ವಾಯುಭಾರ ಕುಸಿತ, ಮೇಘಸ್ಫೋಟ, ಜಲಪ್ರಳಯದಂತಹ ಅಸಹಜ ಹವಾಮಾನ ಬದಲಾವಣೆಯಾಗುತ್ತಿರುವುದು ನಿಜಕ್ಕೂ ಆತಂಕಕಾರಿ ಸಂಗತಿ. ಇತ್ತೀಚಿನ ವರ್ಷಗಳಲ್ಲಿ ತ್ವರಿತ ಕೈಗಾರೀಕರಣ, ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಸರಕು ಮತ್ತು ಸೇವೆಗಳಿಗೆ ಒಟ್ಟಾರೆಯಾಗಿ ಹೆಚ್ಚಿದ ಬೇಡಿಕೆಯಿಂದ ವಿಶ್ವಾದ್ಯಂತ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಭಾರಿ ಒತ್ತಡವನ್ನು ಉಂಟುಮಾಡಿದೆ. ಅಲ್ಲದೆ ಕಾಡುಗಳು ಮತ್ತು ಕಾಡು ಪ್ರಾಣಿಗಳು ಸೇರಿದಂತೆ ಇತರೆ ನೈಸರ್ಗಿಕ ಸಂಪನ್ಮೂಲಗಳು ನಾಶವಾಗುತ್ತಿದೆ. ಹೀಗಾಗಿ ಪರಿಸರವನ್ನು ಸಂರಕ್ಷಿಸಲು ಮತ್ತು ನಮ್ಮ ಪ್ರಕೃತಿಯನ್ನು ಸಂರಕ್ಷಿಸಲು ನಾವು ಪ್ರಯತ್ನಗಳನ್ನು ಪ್ರಾರಂಭಿಸಲು ಇದು ಸಕಾಲ. ಕ್ಷೀಣಿಸುತ್ತಿರುವ ಪರಿಸರವನ್ನು ಪುನರ್ನಿರ್ಮಾಣ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಇವತ್ತೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಪರಿಸರ ತುಂಬಾ ಅಳಿವಿನ ಅಂಚಿಗೆ ಬಂದು ನಿಲ್ತಾ ಇದೆ. ಉತ್ತಮವಾದ ಗಾಳಿ, ಉತ್ತಮವಾದ ಪರಿಸರ, ಉತ್ತಮವಾದ ಆಹಾರ ಯಾವುದೂ ಕೂಡ ಇವತ್ತು ನಮಗೆ ಸಿಗ್ತಿಲ್ಲ. ಇದೆಲ್ಲದೂ ಕೂಡ ನಾವು ನಮ್ಮ ಮನೋಭಾವನೆಯನ್ನ ಬದಲಾವಣೆ ಮಾಡಿಕೊಂಡಕ್ಕಾಗಿ. ನಮಗೆ ನಿಜವಾಗ್ಲೂ ಕೂಡ ಇವತ್ತು ಭಗವಂತ ಇಷ್ಟೆಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಆದ್ರೆ ಭಗವಂತ ಕೊಟ್ಟಿರೋ ಅವಕಾಶ ಯಾವುದಕ್ಕಾಗಿ ಎನ್ನುವಂಥದ್ದನ್ನ ನಾವು ಮರಿತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ಪರಿಸರ ಜಾಗೃತಿ ಎನ್ನುವಂಥದ್ದು ಈ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಅವಶ್ಯಕತೆ ಇರುವಂತದ್ದು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಪರಿಸರ ಸೇವೆಯನ್ನ, ಪರಿಸರ ಕೆಲಸವನ್ನ, ಪರಿಸರ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋ ಮುಖಾಂತರ ನಮ್ಮ ಕೈಲಾದಷ್ಟು ಸೇವೆಯನ್ನ ಭಗವಂತ ಈ ಭೂಮಿಗೆ ನಮ್ಮನ್ನ ಕಳಿಸಿರುವಂತದ್ದು ಸುಮ್ಮನೆ ಅಲ್ಲ, ಏನಾದ್ರೂ ಒಂದು ಕೊಡುಗೆಯನ್ನ ಕೊಟ್ಟು ಹೋಗುವಂತೇಳಿ. ಆ ಕೊಡುಗೆಯನ್ನ ಕೊಡೋದಕ್ಕೋಸ್ಕರವಾಗಿ ನಾವು ಇವತ್ತು ಈ ಭೂಮಿಗೆ ಬಂದಿದ್ದೇವೆ. ಹಾಗಾಗಿ ಆ ಪರಿಸರಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಎ.ಟಿ. ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತಂಡವನ್ನ ಕಟ್ಟಿ ಇವತ್ತು ಪಾರ್ಕ್ ಇರ್ಬೋದು, ನಗರಗಳನ್ನ ಇರ್ಬೋದು, ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸ್ತಾ, ಅಂದ್ರೆ ಪರಿಸರದಲ್ಲಿ ಅಭಿವೃದ್ಧಿ ಪಡಿಸ್ತಾ ಪರಿಸರ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಏನಾಗ್ತಾ ಇದೆ. ಅದಕ್ಕೆ ಆ ತಂಡಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಸಂಪೂರ್ಣವಾಗಿ ಹಾಸನ ನಗರದಲ್ಲಿ ಎಲ್ಲ ಪ್ರಜೆಗಳು ಸೇರಿ ಒಂದಾಗಿ ನಾವು ಜಾತಿ, ಮತ, ಧರ್ಮದಿಂದ ನಮ್ಮ ಪರಿಸರನೇ ನಮಗೆಲ್ಲ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿಕೊಂಡು ಪರಿಸರ ಉಳಿವಿಗಾಗಿ ನಮ್ಮೆಲ್ಲರ ಜೀವನವನ್ನ ಮುಡುಪಾಗಿ. ಬಳಿಕ ಮಾತನಾಡಿದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಪ್ರಕೃತಿ ಮನುಷ್ಯನ ಜೀವನಕ್ಕೆ ನೀಡಿರುವ ಕೊಡುಗೆಯನ್ನು ಮರೆತು ವೈಯಕ್ತಿಕ ಪ್ರಯೋಜನಕ್ಕಾಗಿ ಪರಿಸರದ ಮೇಲೆ ನಿರಂತರ ದಾಳಿ ಮಾಡುತ್ತಿದ್ದಾನೆ. ಇದರಿಂದ ಭೂಮಿಗೆ ಇಂಥ ಪರಿಸ್ಥಿತಿ ಬಂದಿದೆ. ಇದು ಮುಂದುವರೆದರೆ ಮನುಕುಲವೇ ನಮ್ಮ ಕಣ್ಣೆದುರಲ್ಲಿ ಸರ್ವನಾಶವಾಗಲಿದೆ. ಇದನ್ನು ಅರಿತು ಮಾನವ ಪರಿಸರ ರಕ್ಷಣೆಯಲ್ಲಿ ಮುಂದಾಗಬೇಕಿದೆ. ಕೇವಲ ಪರಿಸರಕ್ಕಾಗಿ ನಡಿಗೆ ಮಾಡಿದರೆ ಸಾಲದು, ಪ್ರತಿಯೊಬ್ಬರೂ ನಿತ್ಯ ಒಂದೊಂದು ಗಿಡವನ್ನು ನೆಟ್ಟು ಪೋಷಣೆ ಮಾಡಿದರೆ ಪರಿಸರ ಸಂರಕ್ಷಣೆಯಾಗುತ್ತದೆ ಎಂದರು. ಪರಿಸರ ರಕ್ಷಣೆ ನಮ್ಮೆಲ್ಲರ ಪರಿಸರ ರಕ್ಷಣೆ ಉಳಿಸಿ ಉಳಿಸಿ ತ್ಯಜಿಸಿ ತ್ಯಜಿಸಿ ಹಸಿರೆ 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 ತ್ಯಜಿಸಿ ತ್ಯಜಿಸಿ. ಪರಿಸರ ನಮಗೆಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಆ ಪರಿಸರದಿಂದ ಏನೆಲ್ಲ ನಮಗೆ ರಕ್ಷಣೆ ಆಗ್ತಾಯಿದೆ, ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅನಾಹುತಗಳಾಗ್ತಾಯಿದೆ ಅಂತೇಳಿ ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಿಲ್ಲ. ಇವತ್ತು ಮಳೆ ಭಗವಂತ ಏನೇನು ಸೃಷ್ಟಿ ಮಾಡಿದ್ದಾನೆ ಯಾವುದೂ ಕೂಡ ಅದರ ಸಂಸ್ಕಾರವನ್ನು ಬಿಟ್ಟಿಲ್ಲ. ಆದರೆ ನಾವೆಲ್ಲ ಮನುಷ್ಯರಾದಂಥವರು
ಮರ ಗಿಡಗಳನ್ನ ಕಳೆದು ನದಿ ಮೂಲಗಳನ್ನ ನಾಶ ಮಾಡಿಕೊಂಡು ಇವತ್ತು ಪರಿಸರವನ್ನು ಎಷ್ಟು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಅರಿವಿದ್ದರೂ ಕೂಡ ನಾವು ಈ ಎಚ್ಚರ ವಹಿಸ್ತಾ ಇಲ್ಲ. ಎಚ್ಚರ ವಹಿಸಬೇಕು ಅಂತ ಅಂದರೆ ಪ್ರಜ್ಞಾವಂತರು, ಯುವಕರು, ನಮ್ಮೆಲ್ಲ ಶ್ರದ್ಧೆಯ ತಾಯಂದಿರು ಮಕ್ಕಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ನಾವೆಲ್ಲ ಪಾಠವನ್ನು ಕಳ್ಕೊಳ್ಬೇಕಾಗ್ತದೆ. ನಾವು ಉಸಿರಾಡುವಂಥ ಗಾಳಿ ಇರ್ಬೋದು, ಕುಡಿಯುವಂಥ ನೀರು ಇರ್ಬೋದು, ವಾಸ ಮಾಡುವಂಥ ಸ್ಥಳಗಳಾಗ್ಬೋದು, ಅದೆಲ್ಲ ಕಲುಷಿತ ಆಗದಂಗೆ ಭಾಳಷ್ಟು ಸಂಸ್ಕಾರಯುತವಾಗಿ ನಾವು ಪರಿಸರವನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ. ಇದು ಎಲ್ಲ ಮನುಷ್ಯರಿಗೂ ಭಾಳ ಉತ್ತಮವಾದಂತಹ ಸಲಹೆ, ಆದರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಇಷ್ಟೇ ಜ್ವರ ಬಂದರೆ ಸಾಕು, ಅದೇನು ದೊಡ್ಡ ಕಾಯಿಲೆ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಮಕ್ಕಳಿಗೆ ಇವತ್ತು ಏನೆಲ್ಲ ದೊಡ್ಡವ್ರಿಗೂ ಕೂಡ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂತ ಅಂದರೆ ಅದು ಹಂಚ್ಕೊಳ್ಳಿಕ್ಕೂ ಭಾಳ ಕಷ್ಟ ಆಗ್ತಾಯಿದೆ. ಅದೆಲ್ಲ ಪರಿಸರ ಒಂದು ಗಿಡವನ್ನು ನೆಟ್ಟು ಒಂದು ಬೇವಿನ ಮರವನ್ನು ನೆಟ್ಟರೆ ಆ ಬೇವಿನ ಮರದಿಂದ ನಾವು ಕುಡಿದಂಥ ಗಾಳಿಗಳು ಎಷ್ಟು ನಮಗೆ ಆತ್ಮರಕ್ಷಣೆ ಮಾಡ್ತಿತ್ತು ಅನ್ನೋದು ಭಾಳ ಮುಖ್ಯ. ಒಂದು ಹಳ್ಳಿ ಮರ ನೆಟ್ಟಿದ್ರೆ, ಆಲದ ಮರ ನೆಟ್ಟರೆ ಒಂದೊಂದು ರೋಗಕ್ಕೂ ಕೂಡ ಒಂದೊಂದು ಗಿಡಗಳು ಇರ್ತಿದ್ದಾಗ ಅವೆಲ್ಲ ನಾಶ ಆಗಿದೆ. ಆರ್ಟಿಫಿಷಿಯಲ್ ಬಂದು ಇವತ್ತು ನಾವೆಲ್ಲ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ. ಅದು ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ರಾಮಸ್ವಾಮಿ ಅಂಥವರು ಹೀಗೆ ಮುಂದೆ ಬಂದಿರೋದು ನಮಗೆಲ್ಲ ಸಂತೋಷ. ಅವರ ಒಂದು ಏನು ಈ ಒಂದು ಕೊಡುಗೆ ಕೊಡೋಕ್ಕೆ ಹೊರಟಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಕೂಡ ಹೆಜ್ಜೆಗಳನ್ನ ಹಾಕಿ ಪ್ರಕೃತಿಯನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ನಾವೆಲ್ಲ ಮರಗಳ ಕಡಿದು ಎಲ್ಲೆಡೆ ಬಣ ಬೆಳೆದು ಯಾಕಂದ್ರೆ ಬರ್ತೀವಿ ಲಾಸ್ಟ್ ಗಂಟೆ ವಿಡಿಯೋ ಮಾಡ್ಬಿಟ್ಟು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪರ್ಯಾವರಣ ಸಂಸ್ಥೆಯ ರಾಜ್ಯ ಸಂಚಾಲಕ ಜಯರಾಮ್, ಪರಿಸರಕ್ಕಾಗಿ ಸಂಘಟನೆ ರಾಜ್ಯಾಧ್ಯಕ್ಷ ರಾಮಸ್ವಾಮಿ, ಹಾಸನ ಮಹಾನಗರ ಪಾಲಿಕೆ ಸದಸ್ಯ ವಾಸು, ಸ್ಥಳೀಯ ನಿವಾಸಿಗಳ ಸಂಘದ ಅಧ್ಯಕ್ಷ ಧರ್ಮೇಗೌಡ, ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಬಕ ಮಂಜುನಾಥ, ಪರಿಸರಕ್ಕಾಗಿ ನಾವು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವರ್ಗಗಿರೀಶ್, ಹಾಸನ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಎ ಕೃಷ್ಣೇಗೌಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು, ಪರಿಸರ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಲ್ಲಿ. ಪರಿಸರ ರಕ್ಷಣೆ ಉಳಿಸಿ ಉಳಿಸಿ, ತ್ಯಜಿಸಿ ತ್ಯಜಿಸಿ, ಹಸಿರೇ ಹಸಿರೇ ಹಸಿರೇ